ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ನನ್ನ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ತಂದೆಯ ದೇವರು ಅಮೂಲ್ಯವಾದಂಥ ಅವಕಾಶವನ್ನು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ, ದೇವಾರಿ ದೇವನೇ, ಎಲ್ಲ ದೇವರುಗಳ ದೊಡ್ಡವರೇ, ಕೃಪೆಯುಳ್ಳ ದೇವರೇ, ಕರುಣೆಯುಳ್ಳ ದೇವರೇ, ನೀತಿ ಸ್ವರೂಪನಾದ ದೇವರೇ, ಆತ್ಮಸ್ವರೂಪನಾದ ದೇವರೇ, ನಮ್ಮನ್ನು ನೋಡುವ ಆತನೇ, ನಾವು ಕೂತುಕೊಳ್ಳುವುದು ನಿಂತುಕೊಳ್ಳುವುದು ನಮ್ಮ ಹೃದಯದ ಎಲ್ಲ ಆಲೋಚನೆಗಳನ್ನು ಬಲ್ಲಾತನೇ, ಎಲ್ಲವೂ ನಿನಗೆ ಬಲಾಗಿ ಗೊತ್ತಾಗಿದೆ ತಂದೆ. ನಿನ್ನ ದೃಷ್ಟಿಗೆ ಕಾಣದೇ ಇರುವಂಥದ್ದು ಲೋಕದಲ್ಲಿ ಯಾವುದೂ ಇಲ್ಲ ತಂದೆಯೇ. ನಮ್ಮಲ್ಲಿ ಸ್ವಾಮಿ ಏನಾದರೂ ಕೆಟ್ಟತನಗಳು, ಕೇಡಿನ ಮಾರ್ಗದಲ್ಲಿ ಏನಾದರೂ ಇದ್ದರೆ ನಮ್ಮನ್ನು ನೋಡಿ ಸನಾತನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ. ಈ ದಿನ ನೀವು ಕೊಡುವಂಥ ಆತ್ಮಿಕ ಮನ್ನವನ್ನು ತೆಗೆದುಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅವುಗಳಿಗೆ ವಿಧೇಯರಾಗಿ ತಂದೆಯಾದ ದೇವರೇ, ಅವುಗಳನ್ನು ನಾವು ಭಯಭಕ್ತಿಯಿಂದ ಸ್ವೀಕರಿಸಿ ಅವುಗಳು ಏನು ಎಂಬುದಾಗಿ ಅರ್ಥ ಮಾಡಿಕೊಂಡು ನಿಮಗೆ ಫಲ ಕೊಡುವಂಥ ಮಕ್ಕಳಾಗಿ ಮುಂದಿನ ದಿನಗಳಲ್ಲಿ ಬಾಳುವಂತೆ ನಮ್ಮೆಲ್ಲರೂ ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿಸಿ ಬಲಪಡಿಸಿ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಡಿಸೆಂಬರ್ 9ನೇ ತಾರೀಕು. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಈ ವಾಸ್ತವದ ಸಂಗತಿ ಸದಾ ನಮ್ಮ ಜ್ಞಾಪಕದಲ್ಲಿರಬೇಕಾದರೆ ನಮಗೊದಗುವಂಥ ಪ್ರತಿಯೊಂದು ಪರೀಕ್ಷೆ, ಪ್ರತಿಯೊಂದು ಹಿಂಸೆ, ಜೀವಿತದ ಪ್ರತಿಯೊಂದು ಕಷ್ಟ ಇವೆಲ್ಲವೂ ದೇವರೊಂದಿಗೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡಿಕೊಂಡಿರುವ ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ಕರ್ತನು ಅವಕಾಶ ಕೊಡುತ್ತಾರೆ. ಇದರಿಂದ ನಾವು ಕರ್ತನನ್ನು ಪ್ರೀತಿಸುತ್ತೇವೆಯೋ ಇಲ್ಲವೋ ಮತ್ತು ನಮ್ಮ ಗುರಿ ಗುಣಗಳು ಮಿತಿಮೀರಿ ನೀತಿಯಲ್ಲಿ ಬೇರೂರಿ ಪ್ರೀತಿಯಲ್ಲಿ ನೆಲೆಯಾಗಿವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವಲಿಕ್ಕೆ ಇವುಗಳನ್ನು ಕರ್ತನ ಜನರಿಗೆ ಸಂಭವಿಸ್ತವೆ. ಹಾಗೂ ಅವರು ಪ್ರೀತಿಯಿಂದ ಕಟ್ಟಲ್ಪಟ್ಟಿರುವುದರಿಂದಲೂ ಅವರಿಗೆ ಸಂಭವಿಸುವ ಪರೀಕ್ಷೆಗಳು, ಸಂಕಟಗಳು, ಪರಿಶೋಧನೆಗಳು ಹೊಸ ರೀತಿಯಲ್ಲಿ ಕಾಣುವುದರಿಂದ ಅವರು ಒಂದು ಒಳ್ಳೆಯ ಹೋರಾಟವನ್ನು ಮಾಡಿ ಜಯಶಾಲಿಗಳಾಗಲು ಇವುಗಳು ಸಹಾಯವಾಗ್ತವೆ. ನಾವು ಹೇಳುವುದೇನೆಂದರೆ, ನಮಗೊದಗುವಂಥ ಈ ಚಿಕ್ಕ ಪರೀಕ್ಷೆಗಳಿಂದಾಗಿ ಕರ್ತನು ನಾವು ಆತನಲ್ಲಿಟ್ಟಿರುವಂಥ ಪ್ರೀತಿ ಮತ್ತು ಭಯಭಕ್ತಿಯನ್ನು ರುಜುವಾತು ಮಾಡುವುದಾದರೆ ಈ ಪರೀಕ್ಷೆಗಳು ಎಷ್ಟೇ ಚಿಕ್ಕವುಗಳಾಗಿದ್ದರೂ ದೊಡ್ಡವುಗಳಾಗಿದ್ದರೂ ಅವುಗಳು ನಮಗೆ ದೊರಕಿರುವ ಹಿತಕರವಾದ ಅವಕಾಶಗಳೆಂದು ಪರಿಗಣಿಸಿ ಎಚ್ಚರಿಕೆಯಿಂದಲೂ ಶ್ರದ್ಧೆಯಿಂದಲೂ ಅನುಭವಿಸಿ ನಾವು ಕರ್ತನಲ್ಲಿ ಪ್ರೀತಿ, ಭಯಭಕ್ತಿ ಮತ್ತು ಆತನ ಕಾರ್ಯಗಳಲ್ಲಿ ಆಸಕ್ತಿ ಇಟ್ಟಿದ್ದೇವೆ ಎಂಬುದನ್ನು ನಿರೂಪಿಸುವೆವು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ವಾಕ್ಯದಲ್ಲಿ ಬರುವಂಥ ಪರಿಶೋಧನೆ ಎಂಬತಕ್ಕಂಥ ವಾಕ್ಯದ ಪದದ ಅರ್ಥ ಪರಿಶೋಧನೆ ಅಥವಾ ಶೋಧನೆ ಎಂಬುದಾಗಿ ಇದೆ. ಅಂದರೆ ನಾವು ಒಳ್ಳೆಯ ಕಾರ್ಯ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಮಗಾಗ್ತಕ್ಕಂಥ ಶೋಧನೆಯನ್ನು ಸಂತೋಷದಿಂದ ಪಟ್ಟು ಹಿಡಿದು ಸಹಿಸಿಕೊಳ್ಳುವುದು ಎಂದು ಅರ್ಥ. ಅಂದರೆ ಕ್ರೈಸ್ತನಾದಂಥವರ ಜೀವನ ಪೂರ್ತಿ ಪರೀಕ್ಷೆಗಳಿಂದ ಕೂಡಿದೆ. ನಾವು ಯೋಗ್ಯರಾಗಿದ್ದೇವೆ ಎಂಬುದು ರುಜುವಾತು ಮಾಡಲು ಎಲ್ಲ ರೀತಿಯಲ್ಲಿಯೂ ನಾವು ಪರೀಕ್ಷಿಸಲ್ಪಟ್ಟು ನಮ್ಮ ಗುಣದ ಪ್ರತಿಯೊಂದು ಅಂಶವು ಅನುಮೋದಿಸಲ್ಪಡಬೇಕು. ಈ ಥರದ ಪರೀಕ್ಷೆಗಳನ್ನು ನಾವು ನಿರೀಕ್ಷಿಸುವುದಾದರೆ ನಾವು ಭಾಗ್ಯವಂತರೇ ಅಂತಾರೆ. ಯಾಕಂದರೆ ಅಂಥ ಅನುಭವಗಳು ನಾವು ಯೋಗ್ಯರಾಗಿರುವಂತೆ ನಮ್ಮನ್ನು ತಯಾರು ಮಾಡ್ತವೆ. ಈ ಪರೀಕ್ಷೆಗಳು ನಾವು ಜಯಶಾಲಿಗಳಾಗುವುದಕ್ಕೆ ಅವಕಾಶ ಕೊಡೋದರಿಂದ ನಾವು ಇಮ್ಮಡಿಯಾದ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ. ನಾವು ಈ ಪರೀಕ್ಷೆಗಳಲ್ಲಿ ನಂಬಿಗಸ್ತರಾಗಿ ಸಹಿಸಿಕೊಳ್ಳುವುದಾದರೆ 3 ಪಟ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ ಮತ್ತು ನಮ್ಮ ಸಂಪೂರ್ಣ ಜಯವನ್ನು ಸಾಧಿಸ್ತೇವೆ. ಅಲ್ಲದೆ ನಮ್ಮ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಾವು ನಿಭಾಯಿಸುವುದಾದರೆ ನಾವು ಧನ್ಯರಾಗ್ತೇವೆ. ಆಗ ನಮ್ಮ ನಿರೀಕ್ಷೆಯು ಫಲವನ್ನು ಕೊಡುತ್ತದೆ. ಆ ನಿರೀಕ್ಷೆ ಯಾವುದೆಂದರೆ, ನಾವು ಕ್ರಿಸ್ತನ ರಾಜ್ಯದಲ್ಲಿ ನಿತ್ಯ ಜೀವವನ್ನು ಪಡೆಯುವಂಥದ್ದಾಗಿದೆ. ಈ ನಿತ್ಯ ಜೀವದಲ್ಲಿ ಪ್ರಭಾವ ಮತ್ತು ಸ್ವಭಾವ, ನೋಟಗಳು, ಗಾಂಭೀರ್ಯ, ಗೌರವ, ಸಹವಾಸ, ಬಾಧ್ಯತೆ ಹಾಗೂ ಕ್ರಿಯೆಗಳನ್ನು ಒಳಗೊಂಡಿರುವ ಇವೆಲ್ಲವೂ ನಮ್ಮದಾಗ್ತವೆ. ದೇವರು ಆಣೆ ಇಟ್ಟು ಮಾಡಿರುವಂಥ ಒಡಂಬಡಿಕೆ ನಿನ್ನ ಸಂತತಿಗೆ, ಅಂದರೆ ಈ ಸಂತತಿಯಲ್ಲಿ ದೇವರು ಅತಿ ಹೆಚ್ಚಾಗಿ ಪ್ರೀತಿಸುವಂಥ ಮತ್ತು ಪ್ರತಿಷ್ಠೆಪಟ್ಟಿರುವಂಥ
ಎಲ್ಲ ನಂಬಿಗಸ್ತ ದೇವಜನರು ಇದ್ದಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಮಾತುಗಳಿವು. ಆದ್ದರಿಂದ ಯೋಬ ಹೇಳ್ತಾರೆ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು ಅಂತ ಒಂದು ನಾವಿಲ್ಲಿ ಯಾಕೋಬನ ಬರೆದಿರುವಂಥ 1:12 ಹೇಳ್ತಾಗಂಥ ಮಾತನ್ನು ಯೋಬ ಹೇಳ್ತಾರೆ ನೋಡಿ. ಈಗೋ ದೇವರು ಯಾವನನ್ನು ಶಿಕ್ಷಿಸ್ತಾನೋ ಅವನು ಧನ್ಯನು ಅಂದ್ಬಿಟ್ರು. ಕರ್ತನಲ್ಲಿ ಪ್ರಿಯರೇ, ಸಾಮಾನ್ಯವಾಗಿ ನಾವು ತುಂಬ ಚೆನ್ನಾಗಿ ಗಮನ ಕೊಟ್ಟು ಇಲ್ಲಿ ನಾವು ಕೇಳಬೇಕಾಗಿರುವಂಥ ಒಂದು ವಿಷಯಗಳಿದ್ದಾವೆ. ಅಂದರೆ ಏನಪ್ಪ ಅಂದರೆ, ನಾಮಧೇಯ ಕ್ರೈಸ್ತರು ಮತ್ತು ಹಿಂದೂ ಮುಸ್ಲಿಂ ಬೇರೆ ಧರ್ಮಗಳವರು ತಿಳಿದಿರುವಂಥ ತಿಳುವಳಿಕೆಗೂ, ಬೈಬಲ್ ಸ್ಟೂಡೆಂಟ್ಸ್ ಭಕ್ತರು ತಿಳಿದಿರುವಂಥ ತಿಳುವಳಿಕೆಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಸಹಜವಾಗಿ ಎಲ್ಲರೂ ದೇವರನ್ನು ಪ್ರೀತಿಸಿದರೆ, ಪೂಜಿಸಿದರೆ, ಆರಾಧಿಸಿದರೆ ಕಷ್ಟಗಳು ಬರೋದಿಲ್ಲ. ಅಥವಾ ಬಂದರೂ ಪ್ರಾರ್ಥನೆ ಮಾಡಿಬಿಟ್ರೆ ತಕ್ಷಣ ಬಿಡುಗಡೆ ಆಗ್ತವೆ, ನಿವಾರಣೆ ಆಗ್ತವೆ ಅನ್ನುವಂಥ ನಂಬಿಕೆನೇ ಜಾಸ್ತಿ. ಯಾಕಂದರೆ ನಾವು ದೇವರನ್ನು ನಂಬಿದ್ದೇವೆ, ಆರಾಧಿಸುತ್ತೇವೆ. ನಮ್ಮನ್ನು ಬಿಟ್ಟು ದೇವರು ಬೇರೆ ಯಾರನ್ನು ಆಶೀರ್ವದಿಸಲ್ಲ, ಸಹಾಯ ಮಾಡಲ್ಲ ಅನ್ನುವಂಥ ನಂಬಿಕೆ. ಯಾಕಂದರೆ ನಾವು ದಶಮಾಂಶ ಕೊಡ್ತೀವಿ, ಭಾನುವಾರ ಚರ್ಚಿಗೆ ಹೋಗ್ತೀವಿ, ಉಪವಾಸ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವರ ನಂಬಿಕೆ ಪಾಸ್ಟ್ರುಗಳು, ಬೋಧಕರುಗಳು, ಸಿಸ್ಟ್ರುಗಳು ನಮ್ಮ ತಲೆ ಮೇಲೆ ಕೈ ಇಟ್ಬಿಟ್ಟು ಪ್ರಾರ್ಥಿಸ್ಬಿಟ್ರೆ, ಎಣ್ಣೆ ಹಚ್ಚಿ ಪ್ರಾರ್ಥಿಸಿದ್ರೆ ಗುಣ ಆಗ್ತತೆ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ವಾಕ್ಯಗಳು ಕೆಲವು ಅದೇ ರೀತಿ ಹೇಳಿದ್ದಾರೆ ಅಂತ ಇವೆಲ್ಲ ನಂಬಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಂದರೆ, ಬೈಬಲ್ ಏನು ಹೇಳ್ತತೆ ಸರಿಯಾಗಿ, ಕಷ್ಟಗಳನ್ನು ಸಹಿಸಿಕೊಳ್ಳುವನು ಧನ್ಯನು ಅಂತ ಹೇಳ್ತಾರೆ. ಮತ್ತು ಲೋಕದಲ್ಲಿ ಸಂಕಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ, ನಿಮಗೂ ಜಯಿಸೋದಕ್ಕೆ ಶಕ್ತಿ ಕೊಡ್ತೀರಿ ಅಂತ ವಾಕ್ಯ ಎಲ್ಲ ಹೇಳಿದಾರಲ್ಲ ಯೇಸು ಕ್ರಿಸ್ತರು. ಅಪೊಸ್ತಲರ ಕೃತ್ಯ 4:22 ಹೇಳ್ತಾರೆ, ನೀವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯಕ್ಕೆ ಸೇರಬೇಕು ಅಂತಾರೆ. ಅಂದರೆ ಇವುಗಳ ಸತ್ಯತೆಯನ್ನು ತಿಳಿಯದೆ ನಮಗೆ ಕಾಯಿಲೆಗಳೇ ಬರೋ ಹಾಗಿಲ್ಲ ಅಂತಾರೆ. ಹಿಂದೂಗಳಲ್ಲಿಯೂ ಸಹಿತ ಅದೇ ರೀತಿಯಲ್ಲಿ ಹರಕೆ ಕಟ್ಟಿಬಿಟ್ರೆ, ಬೆಂಕಿ ಕೊಂಡ ಹಾಯಿದ್ರೆ, ಇವೆಲ್ಲ ಮಾಡೋದ್ರಿಂದ ಏನಾಗ್ತವೆ, ನಮಗೆ ಕಷ್ಟಗಳು ಬರೋದಿಲ್ಲ, ದೂರ ಆಗ್ತವೆ ಅಂತ ನಂಬಿದ್ದಾರೆ. ಆದರೆ ಸತ್ಯವೇದ ಹೇಳೋದೇ ಬೇರೆ. ಇದೇ ರೀತಿ ಹಲವಾರು ವಾಕ್ಯಗಳು ಅಪಾರ್ಥ ಮಾಡಿಕೊಂಡು ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತಾ ಇದ್ದಾರೆ ಎಲ್ಲರೂ. ಎಲ್ಲಿಯಾದರೂ ನಿಮಗೆ ಕಾಯಿಲೆ ಕಷ್ಟ ಬರದಂಗೆ ನಾನು ನೋಡ್ಕೊಳ್ತೀನಿ ಅಂತ ವಾಕ್ಯ ಹೇಳಿದಾರಾ ಅಥವಾ ಯೇಸು ಕ್ರಿಸ್ತರು ಹೇಳಿದಾರ ಅಂದರೆ ಇಲ್ಲ. ಬದಲಾಗಿ ಹೇಳ್ತಾರೆ, ಮತ್ತು 7ನೇ ಅಧ್ಯಾಯದಾಗೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದರೆ, ಅಂದರೆ ಅರ್ಥ ಕಷ್ಟ, ಸಂಕಟ, ಅವಮಾನ ಹೇಳ್ತಾರಲ್ಲ ವಾಕ್ಯಗಳು. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನನ್ನ ನಿಮಿತ್ತವಾಗಿ ನೀವು ಅನೇಕ ನಿಂದೆ, ಅಪಮಾನ ಇವೆಲ್ಲ ನೀವು ಸಹಿಸ್ಕೊಂಡ್ರೆ ನಿಮಗೆ ಬಹಳ ಪರಲೋಕದಲ್ಲಿ ಫಲ ಸಿಗ್ತದೆ ಅಂತ ಹೇಳಿದಾರಲ್ವ. ಹಾಗಾದರೆ ಯಾಕೆ ಇವೆಲ್ಲ ಬರ್ತವೆ ಅಂತಂದರೆ, ನಾವು ಭವಿಷ್ಯದಲ್ಲಿ ರಾಜರಾಗಬೇಕಾದ್ರೆ, ಆಳ್ವಿಕೆಯನ್ನು ಮಾಡಬೇಕಾದ್ರೆ ಅನೇಕ ಕಷ್ಟಾನುಭವಗಳು ಇವುಗಳನ್ನ ಪಡ್ಕೊಂಡು ಅವುಗಳಲ್ಲಿ ಜ್ಞಾನ, ತಿಳುವಳಿಕೆ, ತಾಳ್ಮೆ ಇವೆಲ್ಲವನ್ನು ಅನುಭವಿಸ್ಕೊಂಡು ನಾವು ಬೆಳಿಬೇಕು. ಈ ಕಾರಣದಿಂದ ಈ ಕಷ್ಟಗಳನ್ನು, ಆ ಪಾಠಗಳು ನಮಗೆ ಕಲಿಸ್ತವೆ, ಅದಕ್ಕೋಸ್ಕರ ಕೊಡ್ತಾರೆ. ಆಮೇಲೆ ಸ್ವರ್ಗ ಅಥವಾ ಪರಲೋಕ. ಆದರೆ ಇಲ್ಲಿ ಬೇಡ, ಸುಖ ಬೇಕು ಅಂತ ಕೇಳಿದ್ರೆ ಅವರಿಗೆ ಪರಲೋಕ ಸಿಗಲ್ಲ. ಇದೇ ಸಾರಾಂಶ ಟೋಟಲಾಗಿ. ಇಲ್ಲಿ ಯಾರು ಚೆನ್ನಾಗಿ ಸುಖವಾಗಿರ್ತಾರೋ ಅವ್ರು ಪರಲೋಕಕ್ಕೆ ಹೋಗಲ್ಲ. ಇಲ್ಲಿ ಯಾರು ಕಷ್ಟ, ಚಿಂತೆಗಳು, ನೀತಿಗೋಸ್ಕರ, ಒಳ್ಳೇದಕ್ಕೋಸ್ಕರ ಬಾಳ್ತಾರೋ ಅವ್ರು ಪರಲೋಕಕ್ಕೆ ಓದೇ ಹೋಗ್ತಾರೆ. ಆದ್ದರಿಂದ ಇಲ್ಲಿ ಯೋಬ ಹೇಳ್ತಾರೆ, ಕರ್ತನು ಯಾವನನ್ನು ಶಿಕ್ಷಿಸಿ ಪರೀಕ್ಷಿಸ್ತಾನೋ ಅವನು ಧನ್ಯನು. ಯಾಕಂದರೆ ದೇವರು ಶಿಕ್ಷೆ ಯಾಕೆ ಕೊಡ್ತಾರೆ ಅಂತಂದರೆ, ಅವನಿಗೆ ಬರುವಂಥ ಪರೀಕ್ಷೆಗಳು ಮಾತ್ರವಲ್ಲದೆ ಅದರಲ್ಲಿ ಅನೇಕ ಪಾಠಗಳನ್ನು ಕೊಟ್ಟು ಮುಂದಿನ ತರಗತಿಗೆ ಅವನನ್ನು ಪಾಸ್ ಮಾಡಿ ಕಳಿಸ್ಬೇಕು. ಅಂದರೆ ಪುನರುತ್ಥಾನ ಹೊಂದಿ ಮತ್ತೊಂದು ಜನ್ಮ ಅಂತಂದ್ರೆ ಅರ್ಥ ಏನಪ್ಪ ಅಂದರೆ ಪರಲೋಕಕ್ಕೆ, ಅದು ಒಂದೇ. ಅದಕ್ಕೆ ದೇವ್ರ ರಾಜ್ಯಕ್ಕೆ ಒಂದು ಸಿದ್ಧ ಆಗಬೇಕಲ್ಲ, ಸಿದ್ಧತೆ ಆಗಬೇಕಾದ್ರೆ ಪಾಠ ಕಲಿಬೇಕು, ಅವನು ಉತ್ತೀರ್ಣನಾಗಬೇಕು, ಎಲ್ಲ ವಿಷಯದಲ್ಲೂ ತಿಳುವಳಿಕೆಯನ್ನು ಪಡ್ಕೊಂಡಿರ್ಬೇಕಲ್ವ. ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಆದರೆ ದೇವರು ಯಾವನನ್ನು ಶಿಕ್ಷಿಸ್ತಾ ಇಲ್ವೋ ಅವನು ತಿಳ್ಕೊಳ್ಬೇಕು, ದೇವರು ಅವನಲ್ಲಿ ನಂಬಿಕೆ ಇಟ್ಟಿಲ್ಲ, ಅವನ ಕಡೆಯಿಂದ ಏನೋ ತಪ್ಪಾಗಿದೆ ಅಥವಾ ಅವನ ಕೈಯಲ್ಲಿ ಆಗಲ್ಲ ಅಂತ ಅವನನ್ನು ಕೈ ಬಿಟ್ಬಿಟ್ಟವ್ರೆ ಅನ್ನೋವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೀರ್ತನೆ 94:12 ಹೇಳ್ತಾರೆ, ಯಾಹುವೇ ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡ್ತೀಯೋ ಅವನು ಧನ್ಯನು ಅಂದ್ಬಿಟ್ರು. ನೋಡಿದ್ರಾ, ಇಲ್ಲಿ ದಾವೀದ ಹೇಳ್ತಾರೆ, ಅಂದರೆ ಶಿಕ್ಷೆ ಕೊಡ್ತಾ ಇರೋ ಉದ್ದೇಶನೇ ಧರ್ಮೋಪದೇಶ, ಪಾಠ ಕಲೀಲಿ ಅಂತ. ಹಂಗಾರೆ
ನಮಗೆ ಪಾಠ ಇಲ್ಲ, ಅದಕ್ಕೋಸ್ಕರ ನಮ್ಮನ್ನು ದೇವರು ಕಷ್ಟಗಳು, ಚಿಂತೆಗಳು, ಸಮಸ್ಯೆಗಳು ಬರ್ತವೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಉದ್ದೇಶನೇ ಅನೇಕ ವಿಷಯದಲ್ಲಿ ಇಲ್ಲಿ ಪಾಠ ಕಲಿಬೇಕು. ನಾವೆಲ್ಲರೂ ಶಿಷ್ಯರುಗಳು, ನಾವೆಲ್ಲರೂ ಇಲ್ಲಿ ಪಾಠ ಕಲಿಯುವಂಥ ಮಕ್ಕಳು. ನಾವು ದೇವರು ಪಾಠ ಎಲ್ಲಿ ಕಲಿತಾ ಇದ್ದೀವಿ ಅಂದರೆ ದೇವರ ಪಾದ ಬಳಿಯಲ್ಲಿ ಕುಳಿತುಕೊಂಡು ನಾವು ಕಲಿತಾ ಇದ್ದೀವಿ. ಈ ಭೂಮಿನೇ ಪಾದಪೀಠ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಅಂತ ಹೇಳಿಲ್ವಾ? ಆದ್ದರಿಂದ ಆತನ ಪಾದದಲ್ಲಿ ಕುಳಿತು ಅವರು ಕೊಡುವಂಥ ಈ ಒಂದು ಕಷ್ಟ, ನಷ್ಟ, ಚಿಂತೆ, ದುಃಖ ಇವೆಲ್ಲವನ್ನು ಪಾಠವಾಗಿ ನಾವು ಬದಲಾಯಿಸಿಕೊಂಡು ಕಲಿತುಕೊಂಡ್ರೆ ಮುಂದೆ ನಮಗೆ ಸುಖ ಸಿಗುತ್ತೆ. ಅಂದರೆ ಸ್ವರ್ಗ, ದೇವರ ರಾಜ್ಯಕ್ಕೆ ಹೋಗ್ತೀವಿ. ಇಬ್ರಿ 12:5 ಹೇಳ್ತಾರೆ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಷ್ಟು ಅದ್ಭುತವಾದಂಥ ಒಂದು ಮಾತುಗಳನ್ನು ಹೇಳ್ತಾರೆ ಅನ್ನೋದನ್ನು ನಾವು ತುಂಬ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಪೌಲರು ಬರೀತಾರೆ, ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 5ನೇ ವಾಕ್ಯದಿಂದ ನಾವು ನೋಡಬೇಕಾದ್ರೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ನೋಡಿ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಬೇಡ. ಕರ್ತನು ತಾನು ಪ್ರೀತಿಸುವರನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡಿತಾನೆ. ನೋಡಿ, ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆಯಾಗುತ್ತೆಂದು ತಿಳಿದು ಅದನ್ನು ಸಹಿಸಿಕೊಳ್ಳ್ರಿ ಅಂತಂದರು. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸ್ತಾರೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆ ನಿಮಗಾಗದೇ ಇದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ದೇವಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಿದ್ದೀವಷ್ಟೇ. ಅಂದರೆ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ವೇ? ನೋಡಿದ್ರೆ ಎಷ್ಟು ಸೂಪರಾಗಿರುವಂಥ ಮಾತಿದು. ನೋಡಿ, ಅರ್ಥ ಮಾಡ್ಕೊಳ್ಳಿ. ತಂದೆಗೂ ನಮಗೂ ಇರುವಂಥ ಸಂಬಂಧ ಯಾವ ರೀತಿ ಇರಬೇಕು ಅನ್ನುವಂಥದ್ದಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಆ ತಂದೆಗಳು ಕೆಲವು ದಿವಸದ ಪ್ರಯೋಜನಕ್ಕೆ ಲಕ್ಷ್ಯಕ್ಕೆ ತೆಗೆದುಕೊಂಡು ನಮ್ಮನ್ನು ಮನಸ್ಸಿಗೆ ಬಂದಂಗೆ ಹೊಡೆದ್ರು, ಬೈದರು. ಆದರೆ ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸ್ತಾರೆ. ಎಷ್ಟು ಸೂಪರಾಗಿ ದೇವರು ವಾಕ್ಯ ಹೇಳ್ತಾಯಿದೆ ನೋಡ್ರಿ. ಆದ್ದರಿಂದ ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷವಾಗಿ ತೋಚಲ್ಲ, ದುಃಖಕರವಾಗಿ ಬರ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ. ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳ್ರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದಕ್ಕೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲುಗಳಿಗೆ ಹೋಗದೆ ವಾಸಿಯಾಗ್ಬಿಡ್ತದೆ ಅಂದರೆ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಎಡವುತ್ತೀವಿ, ನಾವು ತಪ್ಪು ಮಾಡ್ತೀವಿ, ಇವೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತಂದರೆ ನಾವು ದೇವರ ಹತ್ರ ನಾವು ಬೇಡಿಕೊಂಡು ಪ್ರಾರ್ಥನೆ ಮಾಡಿ, ಇದೇನಕ್ಕೆ ಕೊಟ್ಟರು, ಯಾವ ಕಷ್ಟ, ಏನು ಉದ್ದೇಶ ಬಂದಿದೆ ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಯಾವತ್ತೂ ಏನು ಮಾಡಲ್ಲ, ಎಡವಲ್ಲ ಅಂತಾರೆ. ಕುಂಟುತ್ತಿದ್ವು, ಎಲ್ಲಿ ತಪ್ಪಿ ಹೋಗ್ತಿದ್ವು ಅದು ಸರಿ ಹೋಗಿ ವಾಸಿ ಆಗ್ಬಿಡುತ್ತಂತೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ದೇವ್ರ ವಚನಗಳು ನಮಗೆ ಬೋಧನೆಯನ್ನು ಮಾಡ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಕೀರ್ತನೆ 119, 67, 71 ದಾವೀದ ಹೇಳ್ತಾರೆ, ಕಷ್ಟಾನುಭವ ನನಗೆ ಆಗ್ಬಿಡ್ತು. ಮುಂಚೆ ತಪ್ಪಿ ಹೋಗ್ತಿದ್ದೆ ನಾನು, ಈಗ ನಿನ್ನ ನುಡಿಗಳನ್ನು ಕೈಗೊಳ್ತಾ ಇದ್ದೀನಿ ನಾನು. ಮುಂದೆ ಮೊದಲು ಇಷ್ಟ ಬಂದಂಗೆ ನಾನು ಬಾಳ್ತಿದ್ದೆ, ಅದರಿಂದ ಕಷ್ಟಾನುಭವ ನನಗೇನಾಯ್ತಂತೆ, ಒಳ್ಳೆಯದಾಗೋಯ್ತು ಅಂತ ಹೇಳ್ತಾರೆ. ಆದರೆ 71ನೇ ವಾಕ್ಯದಲ್ಲಿ ಹೇಳ್ತಾರೆ, ಕಷ್ಟಾನುಭವದಿಂದ ನನಗೆ ಹಿತಕರವಾಯಿತು. ನೋಡಿ, ಯಾರಾದರೂ ಭೂಲೋಕದಲ್ಲಿ ಕಷ್ಟ ಕೊಟ್ಟಿದ್ದು ಒಳ್ಳೆಯದಾಯಿತು ದೇವರೇ ಅಂತ ಕೇಳ್ತಾರ? ಇಂಥ ಭಕ್ತರು ಇದ್ದಾರಾ ಈ ಲೋಕದಲ್ಲಿ? ಇಲ್ಲನೇ ಇಲ್ಲ. ಯಾಕಂದರೆ ಕಷ್ಟ ಕೊಡಲಿಲ್ಲ ಅಂದರೆ ಇಷ್ಟ ಬಂದಂಗೆ ದಾರಿ ತಪ್ಪಿ ದೇವರಿಂದ ದೂರ ಆಗ್ತೇವೆ, ದೇವರಿಗೆ ವಿರೋಧಿಗಳಾಗ್ತೇವೆ, ದೇವರನ್ನ ಮರ್ತೋಗ್ಬಿಡ್ತೀವಿ. ಹಂಗಾರೆ ದೇವರು ನನ್ನ ಹತ್ರ ಬರಲಿ, ನನ್ನ ಹತ್ರನೇ ಇರಲಿ ಅಂತ ನಮಗೆ ಕಷ್ಟ ಕೊಟ್ಟು ನಾವು ತಪ್ಪಿ ಹೋಗ್ದಂಗೆ ಭಯಭಕ್ತಿಯಲ್ಲಿ ನಡಿತೀವಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಯಾಕೆ ಇವೆಲ್ಲ ಬರ್ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೆ, ಅಪ್ಲೈ ಇದು ಮಾಡ್ತಾರೆ ಅಂತಂದರೆ ನಮ್ಮ ಒಳ್ಳೆಯದಕ್ಕೋಸ್ಕರ, ನಮ್ಮ ಹಿತಕ್ಕಾಗಿ ದೇವರು ಇವೆಲ್ಲ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಬೇಕು. ಜ್ಞಾನೋಕ್ತಿ 3:11-12 ಮಗನೇ, ಈ ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವರನ್ನೇ ಗದರಿಸ್ತಾನೆ. ನೋಡಿ, ಇಲ್ಲಿ ಸೊಲೊಮೋನರು ಬರೀತಾರೆ, ಮಗನೇ, ದೇವರು ಕೊಡುವಂಥ ಕಷ್ಟಗಳನ್ನು ತಾತ್ಸಾರ ಮಾಡಬೇಡ. ಅಂದರೆ ಇದು ಯಾಕೆ ಬಂದಿದೆ, ಅಯ್ಯೋ
ಬಂದರೆ ಬರಲಿ ಬಿಡು, ಏನೋ ಬಂತು ಕಷ್ಟ ಅಂತ ನೀನು ತಾತ್ಸಾರ ಮಾಡೋಕೋಬೇಡ. ಇದು ಯಾಕೆ ಬಂತು ಅಂತ ಯೋಚನೆ ಮಾಡು, ಇದರಲ್ಲಿ ದೇವ್ರ ಉದ್ದೇಶ ಏನಿದೆ ಅಂತ ನೀನು ಅರ್ಥ ಮಾಡ್ಕೊಂಡ್ರೆ ಅದು ಸಾರ್ಥಕ ಆಗ್ತದೆ ಅಂತಾರೆ. ದೇವರು ತಾನು ಪ್ರೀತಿಸೋರನ್ನೇ ಗದರಿಸ್ತಾನೆ. ಯಾಕೆ ಅಂತಂದರೆ, ಉದಾಹರಣೆಗೆ ನಾವು ನಮ್ಮ ಮಕ್ಕಳನ್ನು ಹೊಡೆಯೋದು ಬೈಯೋದು ಯಾಕೆ ಅಂದರೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆದಾರಿಗೆ ಹೋಗಲಿ, ತಪ್ಪು ಮಾಡದೇ ಇರಲಿ ಅನ್ನೋ ಒಂದು ಪ್ರೀತಿಯಿಂದ ಹೊಡಿತೀವಿ ರೀ. ಅದೇ ಫಾರ್ಮುಲಾನ ದೇವರು ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಇದಕ್ಕಿಂತ ಎಷ್ಟೋ ಶ್ರೇಷ್ಠವಾಗಿ ನಮ್ಮನ್ನು ದೇವರು ತಯಾರು ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಮತ್ತಾಯ 24:13 ಹೇಳ್ತಾರೆ, ಆದ್ದರಿಂದ ಈ ಲೋಕದಲ್ಲಿ ಬರುವಂಥ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು, ಪರೀಕ್ಷೆಗಳು, ಅವುಗಳೆಲ್ಲ ದೇವರ ಚಿತ್ತ ಇದೆ. ಅದರಲ್ಲಿ ಆಲೋಚನೆ, ನಡೆಸುವಿಕೆ, ಪರಾಂಬರಿಕೆ ಇರ್ತದೆ, ಎಲ್ಲ ಇರ್ತವೆ. ಆದ್ದರಿಂದ ನಾವು ಇವೆಲ್ಲ ತಿಳ್ಕೊಂಡು ಕಡೆಯವರೆಗೂ ಇವನ್ನೆಲ್ಲ ತಾಳಿಕೊಂಡು ನಡೆದರೆ ರಕ್ಷಣೆ ಅಂತ. ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಎಷ್ಟು ಅದ್ಭುತವಾದಂಥ ಮಾತುಗಳು ಇವು ನೋಡಿ. ಯೋಚನೆ ಮಾಡಿ, ನಮಗೆ ಗಾದೆ ಮಾತು ನೆನಪಿಗೆ ಬರ್ತದೆ. ಇದು ಏನಪ್ಪ ಅಂದರೆ, ತಾಳಿದವನು ಬಾಳಿಯಾನು. ಅದಕ್ಕೆ ಕೆಲವರು ಈ ಗಾದೆ ಯಾಕಪ್ಪ ಹೇಳ್ತಾರೆ ಅಂದರೆ, ಗಂಡನ ಮನೆಯಲ್ಲಿ ಹೆಂಡತಿ ಅನೇಕ ಕಷ್ಟಗಳನ್ನು ಹೊಡೆತಾ ಕುಡಿದು ಬಂದು ಹೆಂಡ್ತಿಗೆ ಹೊಡಿತಾ ಇರ್ತಾರೆ. ಅದನ್ನು ನೋಡಿ ಈ ಗಾದೆ ಮಾತನ್ನ ಬರೆದಿರ್ತಾರೆ. ತಾಳಿದವನು ಬಾಳಿಯನು ಅಂದರೆ, ನೀನು ಸ್ವಲ್ಪ ತಾಳ್ಕೊಳಮ್ಮ, ಆಮೇಲೆ ನಿನಗೆ ಸುಖ ಸಿಗುತ್ತೆ ಅಂತ ಹೇಳುವಂಥ ವಿಷಯ ಇಲ್ಲಿ. ಅದೇ ರೀತಿ ನಾವು ಈ ಲೋಕದಲ್ಲಿ ದೇವರು ಕೊಡುವಂಥ ಕಷ್ಟಗಳನ್ನು ಪ್ರೀತಿಯಿಂದ, ಸಂತೋಷದಿಂದ ಏನಕ್ಕೆ ಕೊಟ್ಟವ್ರೆ ಅನ್ನೋ ಅಲ್ಲ ಅರ್ಥ ಮಾಡಿಕೊಂಡು ನಾವು ಕಡೇ ತನಕ ನಮ್ಮ ಉಸಿರು ತನಕ ಇದ್ದುಬಿಟ್ರೆ ನಮಗೆ ಬಾಳು ಮುಂದೆ ಸುಖಕರವಾದಂಥ ಬಾಳು, ನಿತ್ಯ ಜೀವ, ಅಮರತ್ವ ಪದವಿಯನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ನಮಗೆ. ಎಂಥ ಅದ್ಭುತವಾದಂಥ ಸಂತೋಷ ನಮಗೆ ಸಿಗುತ್ತೆ. ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಮಗೆ ಕಷ್ಟಗಳಲ್ಲಿಯೂ ನಾವು ಏನಾಗ್ತೀವಂತೆ, ಸಂತೋಷವಾಗಿರ್ತೀವಿ. ಅದಕ್ಕೆ ಯೇಸು ಕ್ರಿಸ್ತರು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿಬಿಟ್ರು ಅಂತ ಹೇಳ್ಬಿಟ್ರು. ಅಂದರೆ ನಮ್ಮ ಯೇಸು ಕ್ರಿಸ್ತರು ತನ್ನ ಮುಂದೆ ಇಟ್ಟಿದ್ದಂತಂದರೆ, ತನ್ನ ಮಕ್ಕಳು ಎಲ್ಲರೂ ಲೋಕದಲ್ಲಿ ಎಲ್ಲ ಎದ್ದು ಪುನರುತ್ಥಾನ ಬರ್ತಾರಲ್ಲ, ಆ ಸಂತೋಷ ಅದನ್ನು ನೋಡಿಬಿಟ್ಟು ಆ ಶಿಲುಬೆ ಮೇಲೆ ಉಗುಳಿ ಹೊಡೆದು ಚೆಚ್ಚಿ ಬಿಸಾಕ್ಬಿಟ್ರು ಯೇಸು ಕ್ರಿಸ್ತರನ್ನ. ಮಳೆಗಳು ಹೊಡೆದ್ರು, ಮುಳ್ಳಿನ ಕಿರೀಟ ಇಕ್ಕಿದ್ರು, ಪಕ್ಕೆಗೆ ತಿವಿದ್ರು, ಉಗಿದ್ರು ಮುಖಕ್ಕೆ, ಗದ್ದವನ್ನು ಹಿಡಿದು ಎಳೆದ್ರು. ಎಲ್ಲ ಕಷ್ಟಗಳನ್ನು ಲೆಕ್ಕಕ್ಕೆ ತಗೊಂಡಿಲ್ವಂತೆ. ಆ ಸಂತೋಷ ನೆನೆಸ್ಕೊಂಡು, ಹಂಗಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನಮಗೆ ಸಿಗುವಂಥ ಆ ಪರಲೋಕದ ಸಂತೋಷವನ್ನು ನಾವು ನೆನೆಸಿಕೊಂಡು ಈ ಲೋಕದಲ್ಲಿ ಬರುವಂಥ ಕಷ್ಟಗಳನ್ನು ಲೆಕ್ಕಕ್ಕೆ ತಗೊಳ್ದಂಗೆ ದೇವರ ಮೇಲೆ ಭಾರ ಹಾಕ್ಬಿಟ್ಟು ನಾವು ನಂಬಿಕೆಯಿಂದ ಸಂತೋಷದಿಂದ ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ. 1 ಕೊರಿಂಥ 9:25 ಅವರು ಬಾಡಿ ಹೋಗುವಂಥ ಜಯಮಾಲೆಗೋಸ್ಕರ ಹೋರಾಟ ಮಾಡ್ತಾರೆ ಈ ಲೋಕದಲ್ಲಿ. ಆದರೆ ನಾವು ಬಾಡಿ ಹೋಗದೇ ಇರುವಂಥ ಜಯಮಾಲೆಗೋಸ್ಕರ ನಾವು ಇನ್ನೂ ಎಷ್ಟು ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಒಂದು ಗುರಿ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು, ಮತ್ತು ನಮ್ಮ ಹೋರಾಟ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ತಿಳಿದುಕೊಂಡು ನಾವೇನು ಮಾಡ್ಬೇಕಂತೆ, ಗುರಿ ಇಟ್ಟುಕೊಂಡು ನಾವು ಹೋರಾಟ ಮಾಡಿದಾಗ ಅದು ಫಲ ಸಾರ್ಥಕ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ಗುರಿ ಏನಿದ್ರು ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನು ಪಡ್ಕೊಳ್ಬೇಕು, ನಾವು ಆತನಿಗೆ ದೇಹಕ್ಕೆ ಅಂಗವಾಗಬೇಕು ಅನ್ನೋಂಥ ಗುರಿ ಇಟ್ಟುಕೊಂಡು ಪ್ರತಿನಿತ್ಯ ನಾವು ಹೋರಾಟ ಮಾಡಬೇಕು. ಒಳ್ಳೆಯದನ್ನು ಸಂಪಾದನೆ ಮಾಡೋಕ್ಕೋಸ್ಕರ, ಒಳ್ಳೆಯವರಾಗೋಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಿದಾಗ ಖಂಡಿತ ನಮಗೆ ರಕ್ಷಣೆ, ಜಯಮಾಲೆ ಸಿಗುತ್ತೆ. ಅದನ್ನು ಜೀವವೆಂಬ ಜಯಮಾಲೆಯನ್ನು ಹೊಂದ್ಕೊಳ್ತಾನೆ ಸ್ವಾಮಿ. ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ಏನು ಮಾಡಿದಾರಂತೆ, ವಾಗ್ದಾನ ಮಾಡಿದ್ದಾರೆ ಅಂತಾರೆ. ಆ ವಾಗ್ದಾನ ಮಾಡಿದತನು ನಂಬಿಗಸ್ತನು, 2 ಮಾತಿನವನಲ್ಲ. ಕರ್ತನಲ್ಲಿ ಪ್ರೀತಿಯ ಸಹೋದರ ಇಂಥ ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ಇದನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಅದರಂತೆ ತಾಳ್ಮೆಯಿಂದ ಕೇಳಿದ ಎಲ್ಲರಿಗೂ ನಿಮಗೆ ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ದೇವಾಡಿ ದೇವನೇ, ನೀನು ಮಾಡಿರುವಂಥ ಯೋಜನೆಗಳು, ನೀನು ಹಾಕಿಕೊಂಡಿರುವಂಥ ಎಲ್ಲ ಕಾರ್ಯಗಳು ಸ್ವಾಮಿ ನಮ್ಮ ಹಿತಕ್ಕೋಸ್ಕರ ದೇವರೇ. ಈ ಲೋಕದಲ್ಲಿ ಕಷ್ಟ ಸಂಕಟಗಳು ಏನಕ್ಕೆ ಬರ್ತವೆ, ಇದರ ಆಳ ಉದ್ದ ಅಗಲವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಇದೆಲ್ಲವನ್ನು ಸಹಿಸಿಕೊಂಡು ಪ್ರೀತಿಯಿಂದ ನಾವು ಬಾಳಿಕೊಂಡು ಕಡೆಯವರೆಗೂ ನಾವು ಸಹಿಸಿಕೊಳ್ಳೋದಾದರೆ ಆ ಜಯಮಾಲೆ ನಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಿ. ನಿಮ್ಮ ಪರಿಶುದ್ಧ ಆತ್ಮವನ್ನು ಕೊಟ್ಟು ಇದನ್ನು ಧ್ಯಾನ ಮಾಡುವಂಥ, ಕೇಳುವಂಥ ಪ್ರತಿಯೊಂದು ಆತ್ಮಗಳನ್ನು ತಂದೆ ನಿಮ್ಮ ಪರಿಶುದ್ಧತೆಯನ್ನು ಕೊಟ್ಟು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸನ್ನಿಧಿಯಲ್ಲಿ ಒಂದು ದಿನ ಕಾಣಿಸಿಕೊಳ್ಳುವಾಗೆ ಸಹಾಯ ಮಾಡಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯಿಂದ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.